ಕಮತಾನಟ್ಟಿ ಗ್ರಾಮದ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಶ್ರೀ ಹಾನಗಲ್ಲ ಕುಮಾರಸ್ವಾಮೀಜಿಗಳ 150ನೇ ಜಯಂತಿಯ ನಿಮಿತ್ತ ಅನುಭವ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ರಾಂತಿ ಮಾಡಿದಂತೆ 20ನೇ ಶತಮಾನದಲ್ಲಿ ಜನರನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸಿದ ಮಹಾನ್ ಚೇತನ ಹಾನಗಲ್ಲ ಕುಮಾರಸ್ವಾಮೀಜಿಯಾಗಿದ್ದರು ಎಂದು ಬೆಳಗಾವಿಯ ನಾಗನೂರ್ ಮಠದ ಡಾ. ಸಿದ್ದರಾಮ ಸ್ವಾಮೀಜಿ ಹೇಳಿದರು. ಕಮತಾನಟ್ಟಿ ಗ್ರಾಮದ ಶ್ರೀ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಶ್ರೀ ಹಾನಗಲ್ಲ ಕುಮಾರಸ್ವಾಮೀಜಿಗಳ 150ನೇ ಜಯಂತಿ ಹಾಗೂ ಅನುಭವ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನುಷ್ಯನ ಬದುಕಿನಲ್ಲಿ ಬೆಳಕು ಇರಬೇಕಾದರೆ ಪುಣ್ಯವಂತರ ಸ್ಮರಣೆ ಮಾಡುವುದು ಅವಶ್ಯವಾಗಿದೆ. ಕುಮಾರಸ್ವಾಮೀಜಿಗಳನ್ನು ಬಸವಣ್ಣನವರ 2ನೆಯ ಅವತಾರ ಪುರುಷರೆಂದು ಕರೆಯಲಾಗುತ್ತದೆ. ಲಿಂಗಾಯತ ಧರ್ಮಕ್ಕೆ ರಾಜ್ಯ ಸರ್ಕಾರ ಸ್ವತಂತ್ರ ಧರ್ಮ ನೀಡುವಂತೆ ಒತ್ತಾಯಿಸಿ ಆಗಸ್ಟ್ 22ರಂದು ಬೆಳಗಾವಿ ಲಿಂಗಾಯತರ ಬೃಹತ್ ಸಮಾವೇಶ ನಡೆಸಲಾಗುವುದು ಎಂದರು. ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮ ಮಾನ್ಯತೆ ನೀಡಿದರೆ ಲಿಂಗಾಯತ ಸಮುದಾಯದಲ್ಲಿನ ಎಲ್ಲ ಪಂಗಡಗಳು ಇದರಲ್ಲಿ ಬರುತ್ತವೆ. ಇದರಿಂದಾಗಿ ಲಿಂಗಾಯತರು ಶೈಕ್ಷಣಿಕ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ನುಡಿದರು. ಮುಖಾಂತರ ಇವತ್ತು ನಮ್ಮ ಸಮಾಜ ಜಗತ್ತನ್ನ ನೋಡುವಂತಾಗಿದೆ ಅನ್ನುವಂಥ ಮಾತನ್ನ ನಾವ್ಯಾರೂ ಮರಿಬಾರದು. ಆ ಒಂದು ಹಿನ್ನೆಲೆಯಲ್ಲಿ ಈ ನಾಡಿನ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣೀಕರ್ತರಾಗಿರುವಂತಹ ಕಾರಣಿಕ ಯುಗಪುರುಷರಾಗಿರುವಂತಹ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕು. ಕಾರಣ ಏನು ಅಂದ್ರೆ, ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಜನಿಸಿ ಈ ವರ್ಷಕ್ಕೆ ಸರಿಯಾಗಿ 150 ವರ್ಷಗಳಾದವು. 1867ನೇ ಇಸ್ವಿ ಸೆಪ್ಟೆಂಬರ್ 11ರಂದು ಜನಿಸಿರುವಂತಹ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು 20ನೇ ಶತಮಾನದಲ್ಲಿ ಅದ್ಭುತವಾಗಿರುವಂತಹ ಸಾಮಾಜಿಕ ಕ್ರಾಂತಿಯನ್ನ ಈ ನಾಡಿನಲ್ಲಿ ಮಾಡಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅನೇಕ ಶರಣರನ್ನ ಕಟ್ಟಿಕೊಂಡು ಯಾವ ರೀತಿ ಒಂದು ಸಮಾಜೋ ಧಾರ್ಮಿಕ ಚಳವಳಿಯನ್ನ ನಡೆಸಿದ್ರಲ್ಲ, ಅದೇ ಒಂದು ಮಾದರಿಯಲ್ಲಿ 20ನೇ ಶತಮಾನದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಆ ಕಾಲದ ಎಲ್ಲ ಪ್ರಮುಖರನ್ನ, ಹಿರಿಯರನ್ನ ಕೂಡಿಸಿಕೊಂಡು ಅದ್ಭುತವಾಗಿರುವಂತಹ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಅನ್ನೋದನ್ನು ಇತಿಹಾಸದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಹುಟ್ಟಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಯನ್ನು ಮಾಡಿರುವಂತಹ ಬಸವಣ್ಣನವರಿಗೆ ನಾವು ಏನ್ ಕರಿತೀವಿ ಅಂದ್ರೆ ದ್ವಿತೀಯ ಶಂಭು. ಪರಮಾತ್ಮನೇ ಹುಟ್ಟಿ ಬಂದಾನ. 12ನೇ ಶತಮಾನದಲ್ಲಿ ಪರಮಾತ್ಮನೇ ಬಸವಣ್ಣನಾಗಿ ಹುಟ್ಟಿ ಬಂದಾನ ಅಂತ ತಿಳ್ಕೊಂಡು ಬಸವಣ್ಣವ್ರಿಗೆ ನಾವೇನಂತೀವಿ, 2ನೇ ಶಂಭು, 2ನೇ ಪರಮಾತ್ಮ ಅಂತ ಹೇಳಿ ನಾವು ಬಸವಣ್ಣವರನ್ನು ಕರಿತೀವಿ. ನಿಡಸೋಸಿಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿಗಳು ಮಾತನಾಡಿ, ಹಾನಗಲ್ಲ ಕುಮಾರಸ್ವಾಮೀಜಿಗಳು ತಮ್ಮ ಜೀವನವನ್ನು ಸಮಾಜದ ಏಳಿಗೆಗಾಗಿ ಮೀಸಲಿಟ್ಟ ಮಹಾನ್ ಸಾಧಕರಾಗಿದ್ದಾರೆ ಎಂದರು. ಯಾವುದೇ ಮನುಷ್ಯ ಎತ್ತರಕ್ಕೆ ಬೆಳೆಯಬೇಕಾದರೆ ಆತನ ಜ್ಞಾನ ವೃದ್ಧಿಯಾದಾಗ ಮಾತ್ರ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಗುರುಗಳ ಪಾದ ಸ್ಪರ್ಶದಿಂದ ಜೀವನ ಪಾವನವಾಗುತ್ತದೆ. ಅದಕ್ಕಾಗಿ ಪ್ರತಿನಿತ್ಯ ನಾವು ಗುರುವಿನ ಧ್ಯಾನ ಮಾಡುವುದು ಅವಶ್ಯವಾಗಿದೆ ಎಂದರು. ಕಮತಾನಟ್ಟಿ ಮಠಕ್ಕೆ ಗುರುದೇವರು ಬಂದ ನಂತರ ಇಲ್ಲಿನ ಜನರಲ್ಲಿ ಬದಲಾವಣೆ ಕಂಡುಬರುತ್ತಿದೆ ಎಂದರು. ವರ್ತನೆ ಬರುತ್ತದೆ. ನಾವು ಏನು ಮಾಡಬೇಕಾಗಿದೆ, ಏನು ತಪ್ಪಕತ್ತೀವಿ ಅಂತ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಒಬ್ಬ ಗುರು ಮಾಡ್ತಾನೆ. ಹಂಗೆ ಪರಮ ಪೂಜ್ಯ ಗುರುದೇವರು ಕೆಲವೇ ತಿಂಗಳಲ್ಲಿ ಬಂದಿಲ್ಲಿ, ಕೆಲವೇ ತಿಂಗಳಲ್ಲಿ ಪೂಜ್ಯರ ಇಚ್ಛೆ ಏನಿತ್ತು, ಶಿವಸ್ವಾಮಿಯವರ ಇಚ್ಛಾ ಏನಿತ್ತು, ಈಗಿನ ಪೂಜ್ಯರ ಇಚ್ಛಾ ಏನಿತ್ತು, ನಿಮ್ಮ ಆಸೆಗಳೇನಿತ್ತು, ಅವೆಲ್ಲವಕ್ಕೂ ಬಹಳ ವ್ಯವಸ್ಥಿತವಾದ ನೀರೆರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇದೊಂದು ಪವಿತ್ರವಾದ ಜಾಗ ಸ್ವಾಮಿಗಳು ಕೊಡ್ತಾ ಇರ್ತಾರೆ. ಇದು ಇಲ್ಲಿ ಹೋದ್ರೆ ದಾರಿ ಕೆಟ್ಟದ, ಇಲ್ಲಿ ಹೋದ್ರೆ ದಾರಿ ಚಲೋ ಅದ, ಇದನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಠಗಳು ಮಾಡ್ತಾನೆ ಇರ್ತಾವೆ. ಅದಕ್ಕೋಸ್ಕರವಾಗಿ ಊರುಗಳಲ್ಲಿ ಗುಡಿ ಮಠ ಯಾತಕ್ಕೆ ಬಂದು ಅಂದ್ರೆ ಮನುಷ್ಯ ಕೆಡಬಾರದು ಅಥವಾ ಮನುಷ್ಯನ ಮನಸ್ಸು ಕೆಡಬಾರದು. ಕೆಟ್ಟರೆ ಮನೆ ಕೆಟ್ಟು ಹೋಗ್ತದೆ, ಆ ಮನೆ ಕೆಟ್ಟು ಹೋದ್ರೆ ಆ ಓಣಿ ಕೆಡ್ತದೆ, ಓಣಿ ಕೆಟ್ಟರೆ ಊರು ಕೆಡ್ತದೆ, ಊರು ಕೆಟ್ಟರೆ ಎಲ್ಲ ಕೆಟ್ಟು ಹೋಗ್ತದೆ. ಅದಕ್ಕೆ ಹಂಗೆ ಆಗಬಾರ್ದು ಅಂತ ಹೇಳಿ ಅವು ಗುಡಿ ಮಠಗಳನ್ನ ಕೊಟ್ಟು ಗುರುಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಹುಕ್ಕೇರಿಯ ವಿರಕ್ತ ಮಠದ ಶ್ರೀ ಶಿವಬಸವ ಸ್ವಾಮೀಜಿಗಳು ಮಾತನಾಡಿ, ಹಾನಗಲ್ಲ ಕುಮಾರಸ್ವಾಮೀಜಿಯವರು ಎಲ್ಲ ಸಮುದಾಯದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಅವರ ಕೊಡುಗೆ ಅಪಾರ ಎಂದರು. ಅದಕ್ಕೆ ಆ ಆಧ್ಯಾತ್ಮಿಕ ಪ್ರವಚನದೊಳಗೆ ನಾವು ಕಾಣ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ, ನಾವು ಮನಸ್ಸನ್ನ ಪರಿಶುದ್ಧ ಭಾವನೆಯಿಂದ ಇಟ್ಟುಕೊಳ್ಬೇಕಾಗಿರುವಂತಹದ್ದು, ನಮ್ಮ ಮನಸ್ಸನ್ನ ಸ್ವಚ್ಛತೆಯನ್ನ ಇಟ್ಟುಕೊಳ್ಬೇಕಾಗಿರುವಂತಹದ್ದು. ಆ ನಿಟ್ಟಿನೊಳಗೆ ಬಹಳ ಅರ್ಥಪೂರ್ಣವಾಗಿ ತಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಪ್ರವಚನ ಅಂತಕ್ಕಂಥದ್ದು ನೀಡ್ತಾ ಇದ್ದಾರೆ. ಈ ಆಧ್ಯಾತ್ಮಿಕ ಪ್ರವಚನದಲ್ಲಿ ನಾವೆಲ್ಲ ಆ ದೇವರ ಸ್ಮರಣೆ ಅಂತಕ್ಕಂಥದ್ದು ಮಾಡಬೇಕು. ಶ್ರಾವಣ ಮಾಸ ತಿಂಗಳ ಪರ್ಯಂತರವಾಗಿ
ಆ ಗುರುವಿನನ್ನ ಹಾಗೂ ಪರಮಾತ್ಮನನ್ನ ನೆನೆಯುವಂತಹದ್ದು. ಶ್ರೀ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠ ಕಮ್ತ್ಯಾನಟ್ಟಿ ಮಠದ ಗುರುದೇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕನ್ನಡದ ಕಟ್ಟಾಳು ಎನಿಸಿರುವಂತಹ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಶಿವಬಸವ ಅಜ್ಜನವರ ಒಂದು ದಿವ್ಯ ಶಕ್ತಿ, ಒಂದು ದುರ್ದುಂಡೇಶ್ವರನ ಶಕ್ತಿ, ಒಂದು ಶಿವಬಸವ ಅಜ್ಜನವರ ಶಕ್ತಿ, ಇವೆಲ್ಲದರ ಮಧ್ಯೆ ಪ್ರಭುಲಿಂಗನ ಶಕ್ತಿ, ಮೂರು ಶಕ್ತಿಗಳು ಕೂಡಿದಾಗ ಒಂದು ತ್ರಿವೇಣಿ ಸಂಗಮವಾಗಿ ಕೂಡಲ ಸಂಗಮದೊಳಗೆ ಹೆಂಗ ಮೂರು ನದಿಗಳ ಹರಿದಾವ, ಇಲ್ಲಿ ಮೂರು ಶಕ್ತಿಗಳು ನಮ್ಮ ಊರೊಳಗೆ ಅದಾವ ಅನ್ನೋದಕ್ಕಾಗಿ ನಮ್ಮ ಊರು ಪುಣ್ಯ ಮಾಡಿದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇಂತಹ ಪುಣ್ಯದ ಗಳಿಗೆಯಲ್ಲಿ ನೀವು ಎಲ್ಲರೂ ಪಾಲ್ಗೊಂಡು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಮಹೇಶ್ ಭಾತೆ ಮಾತನಾಡಿ, ಮಠದಲ್ಲಿ ಭವನ ನಿರ್ಮಾಣಕ್ಕಾಗಿ ಅನುದಾನ ನೀಡುವ ಭರವಸೆ ನೀಡಿದರು. ನಮ್ಮ ಈ ಭಾಗದ ಶಾಸಕರ ದುರ್ಯೋಧನ ಐಹೊಳೆ ಅವರಿಗೆ ಹೇಳಿ 5 ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆಯನ್ನ ಮತ್ತು ನಮ್ಮ ಶಾಸಕರ ಮಿತ್ರರಾದ ಮಾಂತೇಶನ ಕೌಟಿಮಠ ಅವರ ಕಡೆಯಿಂದ 5 ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ನಾವು ಮಾಡಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಕೆಲಸವನ್ನು ಸಹಿತ ಇಲ್ಲಿ ಮಾಡಲಿಕ್ಕೆ ಅವಕಾಶವನ್ನ ಸ್ವಾಮೀಜಿಯವರ ಆಶೀರ್ವಾದ ಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಶಿವಗೌಡ ಪಾಟೀಲ್, ಶಿವಪ್ಪ ಪೋಗ್ತ್ಯಾನಟ್ಟಿ, ಸಿದ್ದಗೌಡ ಪಾಟೀಲ್, ಮಹೇಶ್ ಅಂಬ್ಲೆ, ಚಿದಾನಂದ ಅಂಬ್ಲೆ, ಸಂಜೀವ್ ಸನದಿ ಹಾಗೂ ಬಂಬಲ್ವಾಡ್, ಕರುಶಿ, ಮುಗುಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.